ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ ಒಬ್ಬರನ್ನ ವಶಕ್ಕೆ ಪಡೆದಿದೆ ಬಿಎಸ್ಎಫ್. ಭಾರತದ ಗಡಿಯನ್ನ ಪ್ರವೇಶಿಸೋದಕ್ಕೆ ಆತ ಪ್ರಯತ್ನಿಸ್ತಾ ಇದ್ದಾಗ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನಿ ರೇಂಜರ್ ಅನ್ನ ವಶಕ್ಕೆ ಪಡೆದು ನಮ್ಮ ಅಧಿಕಾರಿಗಳಿಂದ ವಿಚಾರಣೆ ನಡೆದಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ ಯೋಧರು. ಕಾಶ್ಮೀರದಲ್ಲಾದಂತಹ ಉಗ್ರರ ದಾಳಿಯ ಬಳಿಕ ಗಡಿಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಈ ನಡುವೆ ಪಾಕಿಸ್ತಾನಿ ಯೋಧನೊಬ್ಬ ಒಳನುಗ್ಗೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಸಂದರ್ಭದಲ್ಲಿ ಆತನನ್ನ ಸೆರೆ ಹಿಡಿಯಲಾಗಿದೆ. ಪಾಕಿಸ್ತಾನಿ ರೇಂಜರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ರಾಜಸ್ಥಾನದಲ್ಲಿ ನಡೆದಂತಹ ಘಟನೆ ಇದು. ಬಿಎಸ್ಎಫ್ ವಶಕ್ಕೆ ಸಿಕ್ಕಿದ್ದಾನೆ. ಭಾರತದ ಗಡಿಯನ್ನ ಪ್ರವೇಶಿಸೋದಕ್ಕೆ ಆತ ಪ್ರಯತ್ನಿಸ್ತಾ ಇದ್ದಾಗ ನಮ್ಮ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭದ್ರತೆ ಇನ್ನಷ್ಟು ಬಿಗಿಯಾಗಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ಪಾಕ್ ಪೋಷಿತ ಉಗ್ರರನ್ನ ಸೆರೆ ಹಿಡಿಯುವುದಕ್ಕೆ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ, ತನಿಖೆಗಳು ನಡೀತಾ ಇದೆ. ಗಡಿಭಾಗದಲ್ಲಿ ಇನ್ನಷ್ಟು ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಪಂಜಾಬ್ನಲ್ಲಿ ಮತ್ತೊಂದು ಭೇಟಿಯಾಡಿದ್ದಾರೆ ಸೈನಿಕರು. ಇಬ್ಬರು ಪಾಕ್ನ ಬೇಹುಗಾರಿಕಾ ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ರು ಇವರು, ಬಲೆಗೆ ಬಿದ್ದಿದ್ದಾರೆ. ಸೂಕ್ಷ್ಮ ವಿಚಾರ ಮತ್ತು ಫೋಟೋಗಳ ಬಗ್ಗೆ ಮಾಹಿತಿಯನ್ನು ರವಾನಿಸ್ತಾ ಇದ್ರು. ಪಾಕ್ಗೆ ರಹಸ್ಯ ಮಾಹಿತಿಯನ್ನು ಕೊಡ್ತಾ ಇದ್ದಂತಹ ಇಬ್ಬರನ್ನ ಲಾಕ್ ಮಾಡಲಾಗಿದೆ. ಪಾಕ್ ಪರ ಗೂಢಚರ್ಯೆ ಮಾಡ್ತಾ ಇದ್ದಂತಹ ಇಬ್ಬರು ಈಗ ನಮ್ಮ ಸೇನೆಯ ಬಲೆಗೆ ಬಿದ್ದಿದ್ದಾರೆ. ಪಂಜಾಬ್ನಲ್ಲಾದಂತಹ ಘಟನೆ ಇದು. ಪಾಕ್ನ ಬೇಹುಗಾರಿಕಾ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ನಮ್ಮ ಸೂಕ್ಷ್ಮ ವಿಚಾರಗಳು, ಫೋಟೋಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಮಧ್ಯೆ ಯಾಕೋ ಇರ್ಲಾರ್ದೇ ಇರುವೆ ಬಿಟ್ಕೊಳ್ತಾ ಪಾಕಿಸ್ತಾನ. ಯಾಕಂದ್ರೆ ಭಾರತದ ಜೊತೆಗಿನ ಯುದ್ಧಕ್ಕೆ ಪಾಕ್ ಸಿದ್ಧ ಅಂತಿದ್ರು ಕೂಡ ಪುಕ ಅಂತ ಇದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸೇನೆ ಬಳಿ ಭಾರಿ ಶಸ್ತ್ರಾಸ್ತ್ರಗಳೇ ಇಲ್ವಂತೆ. ಯುದ್ಧಕ್ಕೇನಾದ್ರೂ ನಿಂತು ಬಿಟ್ರೆ ಪಾಕಿಸ್ತಾನಕ್ಕೆ 4 ದಿನಕ್ಕೆ ಅದರ ಶಸ್ತ್ರಾಸ್ತ್ರ ಖಾಲಿಯಾಗ್ಬಿಡುತ್ತೆ. ಯುಕ್ರೇನ್ನೊಂದಿಗಿನ ಶಸ್ತ್ರಾಸ್ತ್ರ ಒಪ್ಪಂದದಿಂದ ಸಮಸ್ಯೆ ಆಗಿದೆ. ಶಸ್ತ್ರಾಸ್ತ್ರ ಪೂರೈಕೆಗೆ ಪಾಕ್ ಆರ್ಡಿನೆನ್ಸ್ ಹೆಣಗಾಡ್ತಾ ಇದೆ. ಹೀಗಿದ್ರೂ ಕೂಡ ಉತ್ತರನ ಪೌರುಷ ಒಲೆ ಮುಂದೆ ಎಂಬಂತೆ ನಾಟಕ ಆಡ್ತಾ ಇದೆ. ಅಣ್ವಸ್ತ್ರ ಇದೆ ಅಂತ ಹೇಳಿ ಪದೇ ಪದೇ ಪುಂಖಾನುಪುಂಖವಾಗಿ ಮಾತನಾಡ್ತಾ ಇದ್ದಾರೆ ಪಾಕಿಸ್ತಾನದ ಮುಖ್ಯಸ್ಥರುಗಳು. ಆದ್ರೆ ಸತ್ಯ ಸಂಗತಿ ಏನು ಅಂತ ನೋಡ್ತಾ ಹೋದ್ರೆ ಭಾರತ ಏನಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ ಅನ್ನುವಂಥ ಆತಂಕ ಯಾಕೆ ಕಾಡ್ತಾ ಇದೆ ಪಾಕಿಸ್ತಾನವನ್ನ? ಭಾರಿ ಶಸ್ತ್ರಾಸ್ತ್ರಗಳೇ ಇಲ್ಲ. ಯುದ್ಧಕ್ಕೆ ನಿಂತ್ರೆ 4 ದಿನದ ಮಾತು. 4 ದಿನಕ್ಕೆ ಶಸ್ತ್ರಾಸ್ತ್ರ ಖಾಲಿಯಾಗ್ಬಿಡತ್ತೆ ಪಾಕ್ ಬಳಿ ಇರೋದು. ಬಾಳಿ ಹೆಣಗಾಡ್ತಾ ಇದೆ ಶಸ್ತ್ರಾಸ್ತ್ರ ಪೂರೈಕೆಯಾಗದೆ. ಯುಕ್ರೇನ್ನೊಂದಿಗಿನ ಶಸ್ತ್ರಾಸ್ತ್ರ ಒಪ್ಪಂದದಿಂದ ಈ ಸಮಸ್ಯೆ ಬಾಧಿಸ್ತಾ ಇದೆ ಪಾಕಿಸ್ತಾನವನ್ನ. ಹಾಗಾಗಿ ಪಾಕಿಸ್ತಾನಕ್ಕೀಗ ಆತಂಕ. ಒಂದು ಕಡೆ ಪಾಕ್ ಸಂಸದರು ಭಾರತ ದಾಳಿ ಮಾಡಿದ್ರೆ ಪಾಕಿಸ್ತಾನವನ್ನೇ ಬಿಟ್ಟು ಹೋಗೋ ಮಾತಾಡ್ತಾ ಇದ್ರು. ಇನ್ನು ಕೆಲವರು ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು, ಆದರೆ ನಮ್ಮ ಬಳಿಯೂ ಅಣ್ವಸ್ತ್ರ ಇದೆ ಅಂತೇಳಿ ಬಹಳ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಸತ್ಯ ಸಂಗತಿ ಏನು ಅಂತ ನೋಡ್ತಾ ಹೋದಾಗ ಭಾರಿ ಶಸ್ತ್ರಾಸ್ತ್ರಗಳೇ ಇಲ್ಲ ಪಾಕಿಸ್ತಾನದ ಬಳಿ. ಯುದ್ಧಕ್ಕೆ ನಿಂತರೆ 4 ದಿನಕ್ಕೆ ಶಸ್ತ್ರಾಸ್ತ್ರ ಖಾಲಿ. ಇದು ಪಾಕ್ನ ಸದ್ಯದ ಪರಿಸ್ಥಿತಿ.